ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ತುಂಬ ಕಡಿಮೆ ಸಮಯದಲ್ಲಿ ಸಿಂಪಲ್ ಆಗಿ ತಯಾರಾಗುವಂತಹ ಚಿಕನ್ ಫ್ರೈ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ಚಪಾತಿ, ರೈಸ್, ಕುಷ್ಕ, ರೋಟಿ ಜೊತೆಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡಬಹುದು. ಇದನ್ನು ತುಂಬ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ತಯಾರಿಸಬಹುದು ಹಾಗೂ ಟೇಸ್ಟ್ ವೈಸ್ ಅಂತೂ ಎಕ್ಸಲೆಂಟ್ ಆಗಿರ್ತದೆ. ಬ್ಯಾಚುಲರ್ಸ್, ಮನೆಯಿಂದ ದೂರ ಇರುವವರು ಕೂಡ ಸುಲಭದಲ್ಲಿ ಇದನ್ನು ತಯಾರಿಸಬಹುದು. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಈ ಚಿಕನ್ ಫ್ರೈಗೆ ಮೊದಲಿಗೆ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸಬೇಕು. ತುಪ್ಪದ ಜೊತೆಗೆ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ. ನೀವು ಕೇವಲ ಎಣ್ಣೆ ಬಳಸಿ ಕೂಡ ಈ ಚಿಕನ್ ಫ್ರೈಯನ್ನು ಮಾಡ್ಬೋದು. ಈಗ ಇದರಲ್ಲಿ ಕೆಲವು ಇಡೀ ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ 2 ದಾಲ್ಚೀನಿ, 2 ಏಲಕ್ಕಿ, 5 ಲವಂಗ, ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಇವಿಷ್ಟನ್ನು ಸೇರಿಸಿಕೊಳ್ಬೇಕು. ಇದನ್ನು ಅರ್ಧ ನಿಮಿಷಗಳ ಕಾಲ ಹುರ್ಕೊಳ್ಳುವ. ಈಗ ಇದರಲ್ಲಿ ನೀರುಳ್ಳಿಯನ್ನು ಸೇರಿಸುವ. ನಾನಿಲ್ಲಿ 3 ಗೆಡ್ಡೆಯ ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಟು ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಇಡೀ ಗರಂ ಮಸಾಲೆ ಜೊತೆಗೆ ಫ್ರೈ ಮಾಡಿಕೊಳ್ಬೇಕು. ಇದು ಫ್ರೈ ಆಗ್ತಾ ಇರುವಾಗ 1 ದೊಡ್ಡ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ರಾ ಸ್ಮೆಲ್ ಹೋಗುವವರೆಗೆ, ಅಂದರೆ ಸಾಧಾರಣ 1 ರಿಂದ 1.5 ನಿಮಿಷಗಳ ಕಾಲ ಹುರ್ಕೊಳ್ಳುವ. ಇಷ್ಟಾಗುವಾಗ ಇದರಲ್ಲಿ 2 ಸೀಳಿದ ಹಸಿಮೆಣಸು, 3 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸುವ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನೋಡಿ, ನೀರುಳ್ಳಿ ಲೈಟಾಗಿ ಫ್ರೈ ಆಗಿದೆ. ಇಷ್ಟಾಗುವಾಗ ಇದರಲ್ಲಿ 2 ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಟದನ್ನು ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಬಲಿತ 2 ಟೊಮೆಟೊವನ್ನು ಇಲ್ಲಿ ಸೇರಿಸಿದ್ದೇನೆ. ನೀರುಳ್ಳಿ ಜೊತೆಗೆ ಇದನ್ನು ಫ್ರೈ ಮಾಡಿಕೊಳ್ಳುವ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. 1-2 ನಿಮಿಷಗಳ ಕಾಲ ಟೊಮೆಟೊ ಫ್ರೈ ಆದ ಮೇಲೆ ಇದರಲ್ಲಿ ಕ್ಲೀನ್ ಮಾಡಿಟ್ಟ ಚಿಕನನ್ನು ಸೇರಿಸಬೇಕು. ಇಲ್ಲಿ ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನನ್ನು ಮೀಡಿಯಮ್ ಸೈಜಿದು ಪೀಸಸ್ ಮಾಡಿ ಇಲ್ಲಿ ಸೇರಿಸಿದ್ದೇನೆ. ಪೀಸಸ್ ಸೇರಿಸಿದ ನಂತರ 1/4 ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಇಲ್ಲಿ ಸೇರಿಸಿದ್ದೇನೆ. ಒಗ್ಗರಣೆಯಲ್ಲಿ ಹೊಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ನೀರು ಸೇರಿಸದೆ ಲೋ ಫ್ಲೇಮಲ್ಲಿ ಇದನ್ನು 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಇಲ್ಲಿ ನೋಡಿ, 5 ನಿಮಿಷ ಬೇಯಿಸಿದ್ದು ಆಗಿದೆ. ಚಿಕನ್ 25% ಅಷ್ಟು ಸಾಫ್ಟ್ ಆಗಿದೆ. ಇಲ್ಲಿ ಈಗ ಇದಕ್ಕೆ ಕೆಲವು ಹುಡಿಗಳನ್ನು ಸೇರಿಸಬೇಕು. ರುಚಿಗೆ ಉಪ್ಪು, 1 ಸ್ಪೂನ್ ಕೊತ್ತಂಬರಿ ಹುಡಿ, 1 ಸ್ಪೂನ್ ಅಚ್ಚ ಖಾರದ ಹುಡಿ, 1 ಸ್ಪೂನ್ ಗರಂ ಮಸಾಲೆ ಹುಡಿ ಇವಿಷ್ಟನ್ನು ಸೇರಿಸುವ. ಹುಡಿಗಳನ್ನು ಚಿಕನ್ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಬೋನ್ಲೆಸ್ ಚಿಕನ್ ಆಗಿರುವುದರಿಂದ ಬೇಗ ಬೇಯುತ್ತದೆ. ಪುನಃ ಇದನ್ನು 5 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು. ಈಗ ನೋಡಿ, ಚಿಕನ್ ಸಾಧಾರಣ 50% ಅಷ್ಟು ಕುಕ್ ಆಗಿದೆ. ಈಗ ಇದರಲ್ಲಿ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪವನ್ನು ಸೇರಿಸುವ. 2 ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಈಗ ಫ್ರೈ ಮಾಡಿಕೊಳ್ಬೇಕು. ಈಗ ನಾವು ಚಿಕನನ್ನು ಪೂರ್ತಿಯಾಗಿ ಕುಕ್ ಮಾಡಬೇಕು. ಹಾಗಾಗಿ 1 ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸಿಕೊಳ್ಳುವ. ಚಿಕನ್ ಇದೆಲ್ಲ ಕಂಪ್ಲೀಟಾಗಿ ಕುಕ್ ಆಗಬೇಕು. 7 ನಿಮಿಷ ಬೇಯಿಸಿದ್ದು ಆಗಿದೆ. ಇಲ್ಲಿ ಕ್ಯಾಪ್ ಓಪನ್ ಮಾಡಿದ್ದೇನೆ. ಇದು ಕಂಪ್ಲೀಟಾಗಿ ಕುಕ್ ಆಗಿದೆ ಕೂಡ. ಈಗ ತೆಗೆದಿಟ್ಟ ಉಳಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೆರೆತ ನಂತರ ಅರ್ಧ ಲಿಂಬೆಯ ರಸವನ್ನು ಸೇರಿಸಿ 1-2 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಹಾಗೂ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಸಖತ್ ಟೇಸ್ಟಿಯಾದ ಚಿಕನ್ ಫ್ರೈ ನೋಡಿ ಇಲ್ಲಿ ರೆಡಿಯಾಗಿದೆ. ಬಹಳ ಟೇಸ್ಟಿ ಹಾಗೂ ಇನ್ಸ್ಟೆಂಟಾಗಿ ಮಾಡುವಂಥದ್ದು. ರುಬ್ಬದೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸದೇ ಇದನ್ನು ತಯಾರಿಸಬಹುದು. ಈ ರೆಸಿಪಿ ಇದೆ ಅಲ್ಲ, ರೈಸ್, ಚಪಾತಿ, ಬಿರಿಯಾನಿ, ರೋಟಿ ಇದರ ಜೊತೆಗೆ ಎಕ್ಸಲೆಂಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನೀವು ಚಿಕನ್ ರೆಸಿಪಿ ಮಾಡೋದಾದರೆ ಈ ಸಿಂಪಲ್ ಆದ ಚಿಕನ್ ಫ್ರೈಯನ್ನು ಟ್ರೈ ಮಾಡಿ. ಬ್ಯಾಚುಲರ್ಸ್, ಬಿಗಿನರ್ಸ್ ಕೂಡ ಇದನ್ನು ಸುಲಭವಾಗಿ ಮಾಡ್ಬೋದು. ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲನ್ನು ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.